ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಡಿಫ್ರೆಂಟ್ ಕಾನ್ಸೆಪ್ಟ್ನ ತೊಗೊಬಂದಿದ್ದೀನಿ. ನಾನಿವತ್ತು ಬಂದಿದ್ದೀನಿ ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿಗೆ. ಈ ಲೊಕೇಶನ್ ಬಂದು ನಿಮಗೆ ನಿಯರ್ ಬೈ ಈಸ್ಟ್ ಓರಿಯನ್ ಮಾಲ್, ಜೈ ಭಾರತ್ ನಗರಲ್ಲಿ ಬರುತ್ತೆ. ಸೊ ಇಲ್ಲಿ ಬೇಸ್ರ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ತಾರೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಬೇಸಿಕ್ ಲೆವೆಲಿಂದ ಕೋರ್ಸಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ ಕಡೆಯಿಂದ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟು ಕೂಡ ಸಿಗುತ್ತೆ. ಸೊ ಎಲ್ಲರ ಮೈಂಡಲ್ಲೂ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸೊ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಇದು ಒಂದು ಮಹಾ ಸಮುದ್ರ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಮನೇಲಿದ್ದು ಈಸಿಯಾಗಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಈಸಿಯಾಗಿ ಪ್ರಾಫಿಟ್ನ ದುಡಿಬೋದು ಫ್ರೆಂಡ್ಸ್. ಇಲ್ಲಿ ನಿಮಗೆ ಏನು ಹೇಳ್ಕೊಡ್ತಾರೆ ಅಂದರೆ ಲೈವ್ ಪ್ರಾಕ್ಟಿಕಲ್ ಮತ್ತು ಥಿಯರಿ ಕೂಡ ಇದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸಪೋರ್ಟಿಂಗ್ ಕೂಡ ಕೊಡ್ತಾರೆ. ಸೊ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಫಸ್ಟ್ ಯಾವ ಥರ ನೀವು ಲಾಸಸ್ನ ಫೇಸ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಹೇಳ್ಕೊಡ್ತಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು. ಓನ್ಲಿ ಲಾಭ ಮಾತ್ರ ಅಲ್ಲ, ಇದರಲ್ಲಿ ಲಾಸು ಕೂಡ ಆಗುತ್ತೆ. ಸೊ ಅದನ್ನು ಯಾವ ಥರ ಓವರ್ಕಮ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಮತ್ತು ನೀವೇನಾದರೂ ಜಾಯಿನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಲಿಂಕ್ ಥ್ರೂ ನೀವು ಜಾಯಿನ್ ಆದರೆ ನಿಮಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ ನೇಮ್ ಸರ್? ನಮ್ಮ ಹೆಸರು ರಂಜಿತ್ ಅಂತ. ಓಕೆ. ನಾವು ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿ ಅಲ್ಲೂ ಟ್ರೈನರ್ ಮೇಡಮ್. ಓಕೆ. ಸೊ ನಾವು ಇಲ್ಲಿ ಒಂದು 7-8 ಇಯರ್ಸ್, ಮೋರ್ ದನ್ 7-8 ಇಯರ್ಸ್ ಇಂದ ನಾವು ಇಲ್ಲಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಕೋರ್ಸ್ ಹೇಳ್ಕೊಡ್ತಾ ಇದೀವಿ. ಎಲ್ಲ ಸ್ಟೂಡೆಂಟ್ಸ್ ಗೆ. ಸೊ ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿಕಲ್ಲಿ ಬೇಸ್ಡ್ ಆನ್ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಕೊಡ್ತೀರಾ? ಹೌದು ಮೇಡಮ್. ಓಕೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸೊ ಅದು ಡೀಟೇಲ್, ಯಾಕಂದ್ರೆ ಎಲ್ಲಾರು ಇಲ್ಲ ಸರ್, ನನ್ಗೂ ಕೂಡ ಸ್ಟಾಕ್ ಮಾರ್ಕೆಟ್ ಅಂತ ಗೊತ್ತು, ಬಟ್ ಅದು ಹೆಂಗ್ ಮಾಡ್ತಾರೆ, ಅದ್ರಲ್ಲಿ ಹೆಂಗ್ ಪ್ರಾಫಿಟ್ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಒಂದು ದೊಡ್ಡ ಇದು ಮೇಡಮ್, ಅದು ಒಂದು ಸಮುದ್ರ ತರ. ಸೊ ಇದರಲ್ಲಿ ಎಷ್ಟೋ ಜನ ಇದ್ದಾರೆ. ಸೊ ಕ್ರೋರ್ಸ್ ಆಫ್ ಪೀಪಲ್ಸ್ ಟ್ರೇಡ್ ಮಾಡ್ತಾರೆ, ಕ್ರೋರ್ಸ್ ಆಫ್ ಪೀಪಲ್ಸ್ ಮನಿ ಇದರಲ್ಲಿ ಇರುತ್ತೆ. ಸೊ ಇದರಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅರ್ಥ ಮಾಡ್ಕೊಂಡು ಸೊ ಅದು ಹೆಂಗ್ ಪ್ರಾಫಿಟ್ ಮಾಡೋದು, ಅದು ನಾವು ಒಂದು 6 ವೀಕ್ಸ್ ನಮ್ದು ಕೋರ್ಸಸ್ ಇರುತ್ತೆ. ಸೊ ಆಮೇಲೆ 6 ವೀಕ್ಸ್ ಆದ್ಮೇಲೆ ಲೈವ್ ಟ್ರೇಡಿಂಗ್ ಅಂತ ಇರುತ್ತೆ. ಸೊ ಅದು ಬಂದ್ಬಿಟ್ಟು ನಾವು 6 ಮಂತ್ ಕೊಡ್ತೀವಿ ಮೇಡಮ್. 6 ಮಂತ್ ಲೈವ್ ಟ್ರೇಡಿಂಗ್. ಸೊ ಸ್ಟಾಕ್ ಮಾರ್ಕೆಟ್ ಬೆಳಗ್ಗೆ ಓಪನ್ ಆಗೋದು 9:15 to 3:30. ಸೊ ಈ ಟೈಮ್ ನಲ್ಲಿ ನಾವು ಇಲ್ಲೇ ಬಂದು ಆಫೀಸ್ ನಲ್ಲಿ ನಮ್ದು ಫ್ಲೋರ್ ಇದೆ. ಸೊ ಫ್ರೀ ವೈಫೈ ಇರುತ್ತೆ, ಇಲ್ಲೇ ಬಂದು ಕೂತ್ಕೊಂಡು ಟ್ರೇಡಿಂಗ್ ಮಾಡಬಹುದು. ಇಲ್ಲ ಮೇಡಮ್ ನಾವು ಇಲ್ಲ ಸರ್ ನಾವು ಇಲ್ಲ ಮನೇಲಿ ಇರ್ತೀವಿ ಅಂದ್ರೆ ಮನೆಯಲ್ಲಿ ಝೂಮ್. ಸೊ ಆನ್ಲೈನ್ ಇದೆ ಮತ್ತೆ ಆಫ್ಲೈನ್ ಇದೆ. ಓಕೆ. ಸೊ ಕಸ್ಟಮರ್ಸ್ ಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೋ ಡಿಪೆಂಡ್ ಅಪಾನ್ ಅದ್ರ ಬೇಸ್ ಮೇಲೆ ನೀವು ಹೇಳ್ಕೊಡ್ತೀರಾ. ಮನೇಲಿದ್ದು ಕಲ್ಕೋಬಹುದು, ಡೈರೆಕ್ಟ್ ಇಲ್ಲಿ ವಿಸಿಟ್ ಮಾಡಿನೂ ಕಲ್ಕೋಬಹುದು. ಓಕೆ ಸರ್, ಬೇಸಿಕ್ ಇಷ್ಟು ದಿವಸ ಅಂತ ಕೋರ್ಸ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಎಷ್ಟು ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಮೇಡಮ್ ಆಕ್ಚುಲಿ ಸ್ಟಾರ್ಟಿಂಗ್ ಅಂದ್ರೆ ಒನ್ ಡೇ ನಲ್ಲಿ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಇರುತ್ತೆ. ಅದು 1 ಅವರ್ ನಲ್ಲಿ ನಾವು ಹೇಳ್ಕೊಡ್ತೀವಿ, 1 ಡೇ ನಲ್ಲಿ ಹೇಳ್ಕೊಡ್ತೀವಿ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಫಸ್ಟ್ ಸ್ಟಾಕ್ಸ್ ಅಂದ್ರೆ ಏನು, ಡಿಮ್ಯಾಟ್ ಅಂದ್ರೆ ಏನು, ಸೊ ಅದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗಿತ್ತು. ಸೊ ಅದು ಜನರಲ್ ಸ್ಟಾಕ್ ಮಾರ್ಕೆಟ್. ಈಗ ಬುಲ್ ಮಾರ್ಕೆಟ್, ಬಿಯರ್ ಮಾರ್ಕೆಟ್, ಡಿವಿಡೆಂಟ್. ಈಗ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಡಿವಿಡೆಂಟ್ ಏನು ಗೊತ್ತಿಲ್ಲ, ಸ್ಟಾಕ್ ಬೋನಸ್ ಅಂದ್ರೆ ಏನು, ಸ್ಟಾಕ್ ಸ್ಪ್ಲಿಟ್ ಅಂದ್ರೆ ಏನು, ಈ ತರ ಸಮ್ ಟರ್ಮಿನಾಲಜಿ ಇದೆಲ್ಲ ನಾವು ಬೇಸಿಕ್ಸ್ ನಲ್ಲಿ ಹೇಳ್ಕೊಡ್ತೀವಿ. ಓಕೆ. ಸೊ ಕಂಪ್ಲೀಟ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ವೀಕ್ಸ್ ಆಗುತ್ತೆ ಸರ್? ಮೇಡಮ್ ಇದು 6 ವೀಕ್ಸ್ ಬೇಕಾಗುತ್ತೆ. 6 ವೀಕ್ಸ್ ಬೇಕಾಗುತ್ತೆ. ಸೊ ಥಿಯರಿಟಿಕಲ್ ಇದೆ, ಪ್ರಾಕ್ಟಿಕಲ್ ಇದೆ. ಕರೆಕ್ಟ್. ಥಿಯರಿ ಬಂದ್ಬಿಟ್ಟು 6 ವೀಕ್ಸ್, ಪ್ರಾಕ್ಟಿಕಲ್ ಬಂದ್ಬಿಟ್ಟು ನಾವು 6 ಮಂತ್ ಕೊಡ್ತೀವಿ. ಸರ್ ಇವಾಗ ಸಪೋಸ್ ಬೇರೆ ಯಾರಾದ್ರೂ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಮ್ ಕಂಪ್ಲೀಟ್ ಆಗಿದೆ ಕೋರ್ಸ್, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅವ್ರಿಗೆ? ಸ್ಟಾರ್ಟಿಂಗ್ 6 ವೀಕ್ಸ್ ಆದ್ಮೇಲೆ ಅವ್ರಿಗೆ ಮತ್ತೆ ಏನಾದ್ರೂ ಫೆಸಿಲಿಟಿ ಕೊಡ್ತಾ ಇದ್ದೀರಾ? ಈಗ ಕೋರ್ಸ್ ಕಂಪ್ಲೀಟ್ ಆಯ್ತು, 6 ವೀಕ್ ಕಂಪ್ಲೀಟ್ ಆದ್ಮೇಲೆ ನಾವು ಸಪೋರ್ಟ್ ಮಾಡ್ತೀವಿ. ಅದ್ರ ಲೈಫ್ ಟೈಮ್ ಯಾರು, ಯಾಕಂದ್ರೆ ನಮ್ ಸ್ಟೂಡೆಂಟ್ ಒಬ್ರು ಆಗ್ಬಿಟ್ರೆ ಇಷ್ಟು ಟೈಮಿಂಗ್ ರೆಸ್ಟ್ರಿಕ್ಷನ್ ಇಲ್ಲ. 6 ಮಂತ್ ಬಂದ್ಬಿಟ್ಟು ಅವ್ರು ಇಲ್ಲಿ ಬರ್ಬೋದು, ಇಲ್ಲಿ ಆಫೀಸ್ ಬರ್ಬೋದು. ಆನ್ಲೈನ್ ಇಲ್ಲಿನೂ ಆಫ್ಲೈನ್ ಲೈವ್ ಟ್ರೇಡಿಂಗ್ ಇರುತ್ತೆ, ಆಫ್ಲೈನ್ ಲೈವ್ ಟ್ರೇಡಿಂಗ್ ಇರುತ್ತೆ. ಸೊ ಯಾರು 6 ಮಂತ್ ಅಪ್ ಟು ಇನ್ ಬ್ಯಾಂಗ್ಳೂರು ಯಾರು ಕೊಡ್ತಾ ಇಲ್ಲ. 6 ಮಂತ್ ಲೈವ್ ಟ್ರೇಡಿಂಗ್. ಸೊ ಕಸ್ಟಮರ್ಸ್ ಗೆ ಇದು ಒಂದು ಬೆನಿಫಿಟ್ ಎಕ್ಸ್ಟ್ರಾ ಕೊಡ್ತಾ ಇದೀರಾ. ಸೊ ಅವ್ರು ಕಲ್ಕೊಂಡು ಅವ್ರ ಇನ್ವೆಸ್ಟ್ಮೆಂಟ್ ನ ಡೆವಲಪ್ ಮಾಡ್ಕೊಳೋವರೆಗೂ ನೀವು ಅದು ಹೇಳ್ಕೊಡ್ತೀರಾ ಹೆಂಗ್ ಮಾಡ್ಬೇಕು ಅಂತ. ಮತ್ತೆ ಟ್ರೇಡಿಂಗ್ ಅಂತಾರೆ ಸರ್, ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ ಸರ್. ಮೇಡಮ್ ಟ್ರೇಡಿಂಗ್ ಅಂತ ಏನಿಲ್ಲ ಮೇಡಮ್, ಒಂದು ಬೈ ಸೆಲ್ ಮಾಡಿದ್ರೆ ನಾವು ಟ್ರೇಡಿಂಗ್ ಅಂತೀವಿ. ಈಗ ಎಷ್ಟೋ ಜನ ಹೇಳ್ತಾರೆ, ಈಗ ಒಂದು ಬಿಸ್ನೆಸ್ ಮಾಡಿರೋರು ನಾವು ಟ್ರೇಡರ್ಸ್ ಅಂತ ಆಡ್ತಾರೆ. ಸಪೋಸ್ ರೈಸ್ ಟ್ರೇಡರ್ಸ್ ಅಂತ, ಅದೇನಂದ್ರೆ ರೈಸ್ ಟ್ರೇಡರ್ಸ್ ಅವ್ರ ರೈಸ್ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾರೆ. ಇಲ್ಲಿಂದ ನಾವು ಟ್ರೇಡಿಂಗ್ ಮಾಡ್ತೀವಿ. ಟ್ರೇಡಿಂಗ್ ನಲ್ಲಿ ಯಾವ್ದು ಸ್ಟಾಕ್ ಟ್ರೇಡಿಂಗ್,
ಸ್ಟಾಕ್ ನಲ್ಲಿ ಬೈ ಸೇಲ್ ಮಾಡಿದ್ರು. ಸರ್ ಇವಾಗ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತೀವಿ, ಸೊ ಅದು ಬೇಡ ಅಂದ್ರೆ ಮತ್ತೆ ಆಚೆ ಬರ್ಬೋದಾ? ನಮ್ ಸ್ಟಾಕ್ಸ್ ವಾಪಸ್ ತಗೊಂಡು ಹೌದು ಮೇಡಮ್ ಬರ್ಬೋದು. ಸೊ ಆತರ ಇನ್ವೆಸ್ಟ್ಮೆಂಟ್ ಟೈಪ್ ಈಗ ಲಾಂಗ್ ಟೈಮ್ ಇದೆ, ಶಾರ್ಟ್ ಟರ್ಮ್ ಇದೆ. ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಟಾಟಾ ಕಂಪನಿ ಇದೆ, ಟಾಟಾ ಗ್ರೂಪ್ಸ್ ಎಲ್ಲರಿಗೂ ಗೊತ್ತು. ಹೌದು. ಟಾಟಾ ಮೋಟಾರ್ಸ್ ಕಂಪನಿ ಒಂದು ಇದೆ. ಸೊ ಟಾಟಾ ಮೋಟಾರ್ಸ್ ಈಗ ಸಪೋಸ್ ನಾನು ಈಗ ಇನ್ವೆಸ್ಟ್ ಮಾಡ್ತೀನಿ ಸರ್, ಒಂದು 5,000 ಇನ್ವೆಸ್ಟ್ ಮಾಡ್ತೀನಿ, ಒಂದು ತಿಂಗಳು ಇಲ್ಲ 6 ಮಂತ್ ಬೇಸ್ಡ್ ಆನ್ ಅದು ನಮ್ದು ಶಾರ್ಟ್ ಟೈಮ್ ಪ್ರಾಫಿಟ್ ಆಗತ್ತೆ ಹೇಳ್ಕೊಡ್ತೀವಿ. ಈಗ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಟೈಮ್ ಗುಡ್, ಟಾಟಾ ಗ್ರೂಪ್ಸ್ ಇಸ್ ಗುಡ್ ಕಂಪನಿ, ಒಳ್ಳೆ ಕಂಪನಿ. ಬಟ್ ಏನಂದ್ರೆ ಈ ಟಾಟಾ ಗ್ರೂಪ್ಸ್ ನಲ್ಲಿ ಈ ಟೈಮ್ ಟಾಟಾ ಮೋಟಾರ್ಸ್ ಈ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದ ಇಲ್ಲ ಬೇಡ ಎಕ್ಸ್ಪ್ಲೈನ್ ಮಾಡಿದ್ದು ಮಾಡೋದು. ಲಾಸ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ನಲ್ಲಿ, ನಾವು ಬರೀ ಪ್ರಾಫಿಟ್ ಇರಲ್ಲ, ಲಾಸ್ ಇರುತ್ತೆ. ಬಟ್ ಲಾಸ್ ಬಂದ್ಬಿಟ್ಟು ಸ್ವಲ್ಪ ಇರಬೇಕು. ಈಗ 1% ಲಾಸ್ ಅಂದ್ರೆ 2% ಪ್ರಾಫಿಟ್ ಇರಬೇಕು. ಲಾಸ್ ಅಕ್ಸೆಪ್ಟ್ ಮಾಡಬೇಕು. ಬಟ್ ಆ ಲಾಸ್ ಹೆಂಗ್ ಅವಾಯ್ಡ್ ಮಾಡೋದು, ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಇದೆಲ್ಲ ನಾವು ಪರ್ಟಿಕ್ಯುಲರ್ ಸೆಪರೇಟ್ ಹೇಳ್ಕೊಳ್ತೀವಿ. ಅದು ಸೆಪರೇಟ್ ಕ್ಲಾಸಸ್ ಇರುತ್ತೆ. ಸರ್ ಮತ್ತೆ ನನ್ಗೆ ಒಂದು ಡೌಟ್ ಇದೆ, ಹೌಸ್ ವೈಫ್ಸ್ ಇದನ್ನ ಕಲ್ಕೋಬೋದಾ ಸರ್? ಎಸ್ ಮೇಡಮ್. ಹೌಸ್ ವೈಫ್ಸ್ ಮಿನಿಮಮ್ ಎಜುಕೇಶನ್ ರಿಕ್ವೈರ್ಮೆಂಟ್ ಏನಿಲ್ಲ ಮೇಡಮ್. ಇಲ್ಲಿ ಎಜುಕೇಶನ್ ಹೌಸ್ ವೈಫ್ಸ್ ಸ್ಟಾಕ್ ಮಾರ್ಕೆಟ್ ಕಲ್ಕೊಂಡೆ ಏನು ಇಲ್ಲ. ಓಕೆ, ಮಿನಿಮಮ್ ಅಂದ್ರೆ ಒಂದು 10th 12th ಇದ್ರೆ ಸಾಕು ಮೇಡಮ್. ಓಕೆ. ಮತ್ತೆ ಸ್ವಲ್ಪ ಜನಕ್ಕೆ ಲ್ಯಾಂಗ್ವೇಜ್ ಸರ್, ಅವ್ರು ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರೆ, ಆತರ ಥಿಂಕಿಂಗ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಪ್ರಿಪಬಲ್ ಸರ್? ಎಸ್ ಮೇಡಮ್. ಇಲ್ಲಿ ಆಲ್ ಸೌತ್ ಲ್ಯಾಂಗ್ವೇಜಸ್ ನಾವು ಹೇಳ್ಕೊಡ್ತೀವಿ. ಎಲ್ಲ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಡ್ತೀರಾ? ಎಲ್ಲ ಲ್ಯಾಂಗ್ವೇಜ್ ಹೇಳ್ಕೊಡ್ತೀವಿ. ಮನೇಲಿರೋ ಹೌಸ್ ವೈಫ್ಸ್ ಇದನ್ನ ಅರ್ನ್ ಮಾಡಬಹುದಾ ಸರ್ ಇನ್ವೆಸ್ಟ್ಮೆಂಟ್ ಮಾಡಿ? ಹೌದು ಮೇಡಮ್. ಪರ್ಟಿಕ್ಯುಲರ್ ಹೌಸ್ ವೈಫ್ ತುಂಬಾ ಯೂಸ್ಫುಲ್ ಮೇಡಮ್. ಅವರು ಫ್ಯಾಮಿಲಿಗೆ ಸಪೋರ್ಟ್ ಮಾಡಕ್ಕಾಗುತ್ತೆ. ಸೊ ಕಲ್ಕೊಂಡ್ರೆ ತುಂಬಾ ಈಸಿ. ಅವ್ರು ನಾವು ಪರ್ಟಿಕ್ಯುಲರ್ಲಿ ನಮ್ಮ ಅಕಾಡೆಮಿನಲ್ಲಿ ಹೌಸ್ ವೈಫ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಇವನ್ ಕಾಲೇಜ್ ಏಜ್ ರೆಸ್ಟ್ರಿಕ್ಷನ್ಸ್ ಏನಾದ್ರು ಏನಿಲ್ಲ ಮೇಡಮ್. ಈವನ್ 60 ಏಜ್ ಅವರು ಬರ್ತಾ ಇದಾರೆ. ಏಜ್ ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಸೊ ಎಲ್ಲಾ ಏಜ್ ಅವರು ಕಲ್ಕೋಬಹುದು. ಹೌದು. ಓಕೆ ಸರ್, ಇದರಿಂದ ಬೆನಿಫಿಟ್ಸ್ ಏನೇನು ಸಿಗುತ್ತೆ ಸರ್ ಲೇಡೀಸ್ಗೆ? ಮೇಡಮ್ ಅದೇ ಮೇಡಮ್, ಈಗ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ರೇಡಿಂಗ್ ಕಲ್ಕೊಂಡ್ರೆ ಸೊ ಎಷ್ಟೋ ಇದಿರುತ್ತೆ, ಎಷ್ಟೋ ಬೆನಿಫಿಟ್ಸ್ ಇರುತ್ತೆ. ಅವ್ರ ಫ್ಯಾಮಿಲಿಗೆ, ಅವ್ರ ಹಸ್ಬೆಂಡ್ಗೆ, ಚಿಲ್ಡ್ರನ್ಸ್ಗೆ, ಸ್ಕೂಲ್ ಫೀಸ್, ಏನೋ ಒಂದು ಅವ್ರ ಫ್ಯಾಮಿಲಿ ಸಪೋರ್ಟ್. ಸರ್ ಇದು ಇನ್ಕಮ್ ಹೆಂಗ್ ಬರುತ್ತೆ ಸರ್? ಮಂತ್ಲಿ ಇನ್ಕಮ್ ಇರುತ್ತಾ, ಇಯರ್ಲಿ ಇನ್ಕಮ್ ಇರುತ್ತಾ, 6 ಮಂತ್ಸ್ ಇಲ್ಲ 3 ಮಂತ್ಸ್ ಈ ತರ ಬೇಸಸ್ ರಲ್ಲಿ ಇನ್ಕಮ್ ಬರುತ್ತಾ? ಎಸ್ ಮೇಡಮ್. ಈಗ ಸ್ಟಾಕ್ ಮಾರ್ಕೆಟ್ ನಲ್ಲಿ ನೋಡಿದ್ರೆ ಡೈಲಿ ಪ್ರಾಫಿಟ್ ಮಾಡಬಹುದು. ಇಂಟ್ರಾಡೇ ನಲ್ಲಿ ಮಾಡಬಹುದು, ವೀಕ್ಲಿ ನಲ್ಲಿ ಮಾಡಬಹುದು, ಇಲ್ಲ ಲಾಂಗ್ ಟರ್ಮ್ ಪರ್ ಇಯರ್ ನಲ್ಲಿ ಮಾಡಬಹುದು. ಬೇಸಿಕ್ ಅಂದ್ರೆ ಎಷ್ಟು ಇಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸರ್? ಬೇಸಿಕ್ ನೋಡಿ, ಈಗ 1,000 ಇದ್ರೆ ಸಾಕು, ಒಂದು 500 ರೂಪಾಯಿ ಇದ್ರೆ ಸಾಕು, ನಾವು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇವಾಗ ನೀವು ಟ್ರೈನಿಂಗ್ ಅಲ್ಲಿ ಅದನ್ನ ಹೇಳ್ಕೊಡ್ತೀರಾ ಲೈವ್ ಆಗಿ, ಯಾವ ತರ ಸ್ಟಾಕ್ ನ ತಗೋಬೇಕು, ಅದರಲ್ಲಿ ಯಾವ ತರ ಪ್ರಾಫಿಟ್ ಬರುತ್ತೆ, ಯಾವ ತರ ಲಾಸ್ ಬರುತ್ತೆ, ಅದೆಲ್ಲ ನೀವು ಡೀಟೇಲ್ ಆಗಿ ಓನ್ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ. ಸೊ ನೀವು ತಗೋಬೇಕಂತ ರೂಲ್ಸ್ ಏನೂ ಇಲ್ಲ ಫ್ರೆಂಡ್ಸ್, ಜಸ್ಟ್ ಜಾಯಿನ್ ಆಗಿ ನೀವು ಕಲ್ಕೊಂಡು ಎಲ್ಲ ಅದರಲ್ಲಿ ಇರೋ ನಿಮ್ಗೆ ಸಿಚುವೇಶನ್ಸ್ ಎಲ್ಲ ಹೇಳ್ಕೊಡ್ತಾರೆ. ಸೊ ಅದು ಯಾವ ತರ ಮಾಡ್ಬೇಕಂತ. ಬಟ್ ನನಗೂ ಕೂಡ ತುಂಬಾ ಇಂಟ್ರೆಸ್ಟ್ ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜಾಯಿನ್ ಆಗ್ಬೇಕು ಅಂತ. ಸೊ ನಾನು ಕೂಡ ಫ್ಯೂಚರ್ ಅಲ್ಲಿ ಜಾಯಿನ್ ಆಗ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಯ್ ಸರ್, ನಮಸ್ತೆ. ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಟ್ರೇಡರ್ಸ್ ಟ್ರೈನಿಂಗ್ ಅಕಾಡೆಮಿ ನಮ್ದು 7 years ಆಯ್ತು ಎಜುಕೇಶನ್ ಸ್ಟಾರ್ಟ್ ಮಾಡಿ. ಸೊ ವಿ ಆರ್ ಇನ್ ಟು ದಿಸ್ ಬಿಸ್ನೆಸ್ ಆಲ್ಮೋಸ್ಟ್ ಫಾರ್ 12 years. 12 years ಇಂದ ಈ ಬಿಲ್ಡಿಂಗ್ ಅಲ್ಲಿ ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಸೊ ವಿ ಆಲ್ಮೋಸ್ಟ್ ಟ್ರೈನ್ ಮೋರ್ ದೆನ್ 5,000 ಸ್ಟೂಡೆಂಟ್ಸ್ ಸೋ ಫಾರ್ ಇದುವರೆಗೂ ಇಲ್ಲಿ ಈ ಇನ್ಸ್ಟಿಟ್ಯೂಟ್ ಇಂದ. ಸೊ ಎವ್ರಿಬಡಿ ಆರ್ ಲೈಕ್ ಸಕ್ಸಸ್ಫುಲಿ ದೇ ಟ್ರೇಡಿಂಗ್. ಓನ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತ್ರ ಹೇಳ್ಕೊಡ್ತೀರಾ? ಓನ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್. ಓಕೆ ಸರ್. ಸ್ಟಾರ್ಟಿಂಗ್ ಕೋರ್ಸಸ್ ಸರ್ ಎಷ್ಟು? ನಮ್ದು 3 ಕೋರ್ಸ್ ಇದೆ ಮೇಡಮ್. ಫಸ್ಟ್ ಬಂದು ಬೇಸಿಕ್ಸ್ ಕೋರ್ಸ್. ಬೇಸಿಕ್ಸ್ ಏನಕ್ಕೆ ಅಂತಂದ್ರೆ ಜಸ್ಟ್ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಸ್ಟಾಕ್ ಮಾರ್ಕೆಟ್, ಜಸ್ಟ್ ಆ ಬೇಸಿಕ್ಸ್ ಲೆವೆಲ್ ಕೊಡ್ತೀವಿ. ಸೆಕೆಂಡ್ ಇಂಟರ್ಮೀಡಿಯೇಟ್ ಕೋರ್ಸ್. ಇಂಟರ್ಮೀಡಿಯೇಟ್ ಕೋರ್ಸ್ ಲಿಟಲ್ ಬಟ್ ಅಡ್ವಾನ್ಸ್ ಲೆವೆಲ್ ಬರುತ್ತೆ. ಥರ್ಡ್ ಕೋರ್ಸ್ ಬಂದು ಅಡ್ವಾನ್ಸ್ ಟ್ರೇಡ್, ಅದನ್ನ ನಾವು ಪ್ರೋ ಟ್ರೇಡರ್ ಅಂತ ಕರಿತೀವಿ ನಮ್ದು ಇದರಲ್ಲಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಟ್ರೇಡಿಂಗ್ ಸ್ಟಾರ್ಟ್ ಫ್ರಮ್ ಬೇಸಿಕ್ಸ್ ಟಿಲ್ ಅಡ್ವಾನ್ಸ್ ಲೆವೆಲ್ ಕಂಪ್ಲೀಟ್ ಆಗಿ ನಿಮ್ಗೆ ಟ್ರೈನಿಂಗ್ ಆಗುತ್ತೆ ಅದರಲ್ಲಿ. ಅದ್ರಲ್ಲಿ ಏನ್ ಅಡ್ವಾಂಟೇಜ್ ಅಂತಂದ್ರೆ ಇಟ್ ಇಸ್ ಲೈಕ್ ಎಂಡ್ ಟು ಎಂಡ್ ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ನೀವು ಅದನ್ನ ಯುಟಿಲೈಸ್ ಮಾಡಿಕೊಂಡು ಸ್ಟಾಕ್ ಅನ್ನ ಹಿಂಗ್ ಅನಲೈಸ್ ಮಾಡಬಹುದು, ಫೈನಾನ್ಷಿಯಲ್ ರಿಸ್ಕ್ ಅನ್ನ ಹಿಂಗ್ ಮ್ಯಾನೇಜ್ ಮಾಡಬಹುದು, ರಿಸ್ಕ್ ಮ್ಯಾನೇಜ್ಮೆಂಟ್ ಹಿಂಗ್ ಎಲ್ಲ ನಿಮ್ಗೆ A to Z ಡೀಟೇಲ್ಸ್ ಗೊತ್ತಾಗುತ್ತೆ. ಮತ್ತೆ ಬೆನಿಫಿಟ್ಸ್ ಏನಾನ ಇದೆ ಸರ್? ಇವಾಗ ಬೆನಿಫಿಟ್ಸ್ ಕೊಡ್ತಿದೀವಿ. ಹೆಂಗ್ ಬೆನಿಫಿಟ್ಸ್ ಕೊಡ್ತೀವಿ ಅಂದ್ರೆ ಎಂಟೈರ್ ಕಂಟ್ರಿನಲ್ಲೇ ಈ ತರ ಟ್ರೈನಿಂಗ್ ಸಿಗಲ್ಲ. ಏನಂದ್ರೆ ನಮ್ದು 6 weeks ಟ್ರೈನಿಂಗ್. 6 weeks ಅಂದ್ರೆ 6 weeks ಅಲ್ಲಿ ಸ್ಯಾಟರ್ಡೇ ಅಂಡ್ ಸಂಡೇ ನಿಮ್ಗೆ
ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ, ಥಿಯರಿ ಟ್ರೈನಿಂಗ್ ಇರುತ್ತೆ. ಓಕೆ. ಮಂಡೇ ಟು ಫ್ರೈಡೆ ನೀವು ಸ್ಯಾಟರ್ಡೆ ಸಂಡೇ ಏನ್ ಕಲ್ತಿದ್ದೀರೋ ಥಿಯರಿಟಿಕಲ್ ಅದು ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತೀವಿ. ಓಕೆ. ನಿಮ್ಮ ಅಕೌಂಟ್ ಅಲ್ಲಿ ಪ್ರಾಕ್ಟಿಕಲ್ ನೀವು ಟ್ರೇಡ್ ಮಾಡಿ ನೋಡಬಹುದು. ಟ್ರೇಡಿಂಗ್ ಅಂತಂದ್ರೆ ಬಿಗರ್ ಟ್ರೇಡ್ ಅಲ್ಲ, ಜಸ್ಟ್ 1 ಸ್ಟಾಕ್ 2 ಸ್ಟಾಕ್ ತಗೊಂಡು ಟ್ರೇಡ್ ಮಾಡಿ ನೀವು ಲೈವ್ ಅಲ್ಲಿ ಮಾಡಬಹುದು. ಅದು 6 ವೀಕ್ಸ್ ಇರುತ್ತೆ. 6 ವೀಕ್ಸ್ ಕಂಪ್ಲೀಟ್ ಆಗಿ ನೀವು ಕಲಿತೀರಾ. ಅದಾದ್ಮೇಲೆ 150 ಡೇಸ್ ಲೈವ್ ಟ್ರೇಡಿಂಗ್ ಸಪೋರ್ಟ್ ವಿತ್ ಟ್ರೈನಿಂಗ್ ಅಸಿಸ್ಟೆನ್ಸ್ ಕೊಡ್ತೀವಿ. ಇದನ್ನ ಯಾರು ಇಂಡಸ್ಟ್ರಿಯಲ್ಲಿ ಕೊಡಲ್ಲ. ಫಾರ್ ದ ಪ್ರೈಸ್ ವಿಚ್ ವಿ ಆರ್ ಆಫರಿಂಗ್, ಈ ಪ್ರೈಸ್ ಗೆ ಯಾರು ಕೊಡಲ್ಲ ನಿಮ್ಗೆ. ಮತ್ತೆ ಆಫರ್ಸ್ ಏನಾನು ಇದೆ ಸರ್? ಆಫರ್ಸ್ ಇದೆ. ಸೊ ಯೂಶುವಲಿ ನಾವು ಫೆಸ್ಟಿವಲ್ ಆಫರ್ಸ್ ರನ್ ಮಾಡ್ತಿರ್ತೀವಿ. ಸ್ಟೂಡೆಂಟ್ಸ್ ಆಫರ್ ಇದೆ, ಹೌಸ್ ವೈಫ್ ಗೆ ಎಸ್ಪೆಷಲ್ ಆಫರ್ಸ್ ಇದೆ. ಹೌಸ್ ವೈಫ್ ಯಾಕಂದ್ರೆ ನಾವು ಅವ್ರನ್ನ ಪುಷ್ ಮಾಡ್ತಿದೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಇವಾಗ ಲೇಡೀಸ್ ಎಲ್ಲ ಜಾಸ್ತಿ ಇನ್ವಾಲ್ವ್ ಆಗಲ್ಲ. ಕೆಲವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಜಸ್ಟ್ ಗ್ಯಾಂಬ್ಲಿಂಗ್ ಪ್ಲೇಸ್. ಇಲ್ಲ, ನನ್ಗೂ ಕೂಡ ಅದು ಐಡಿಯಾ ಇಲ್ಲಿ ಬರೋಕ್ ಮುಂಚೆವರೆಗೂ ನನಗೂ ಆ ಥಾಟ್ ಮೈಂಡ್ ಅಲ್ಲಿ ಇತ್ತು. ಬಟ್ ಇಲ್ಲಿ ಬಂದ ಮೇಲೆ ನನಗೂ ಒಂದು ಐಡಿಯಾ ಬಂತು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಅದರಲ್ಲಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇನ್ಫಾರ್ಮೇಶನ್ ಗೊತ್ತಾಯ್ತು. ಎಲ್ರಿಗೂ ಇದೆ ಆಲ್ಮೋಸ್ಟ್. ಹೌಸ್ ವೈಫ್ ಬಿಟ್ಬಿಡಿ, ನಾರ್ಮಲ್ ಮೆನ್ಸ್, ಎಂಪ್ಲಾಯೀಸ್, ಸ್ಟೂಡೆಂಟ್ಸ್ ಎಲ್ರಿಗೂ ಇದೆ. ಅದ್ ಏನಕ್ಕೆ ಬಂದಿದೆ ಅಂತಂದ್ರೆ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿದೆ ಹೋಗ್ಬಿಟ್ಟು ಲೂಸ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಸೊ ಇವಾಗ ನಾವು ಕಾರ್ಡ್ಸ್ ಆಡ್ತಾರೆ, ನೀವು ಗಾಡಿ ನೋಡಿದಿರಲ್ಲ, ಕಾರ್ಡ್ಸ್ ಆಡಕ್ಕೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ ಅಲ್ಲಿ? ಸುಮ್ನೆ ಓಕೆ ಹೋದ್ರೆ ಹೋಯ್ತಾ, ಬಂದ್ರೆ ಬಂತು. ಆ ತರ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಅದು ಗ್ಯಾಂಬ್ಲಿಂಗ್ ತರನೇ ಆಗುತ್ತೆ. ಅದು ಯಾವ ಬಿಸ್ನೆಸ್ ಆಗ್ಲಿ, ಸ್ಟಾಕ್ ಮಾರ್ಕೆಟ್ ಅಂತ ಅಲ್ಲ, ಯಾವ ಬಿಸ್ನೆಸ್ ಮಾಡಿದ್ರು ಕೂಡ ನೀವು ಕಲೀಲಿ ಅಂತಂದ್ರೆ ಏನು ಸಿಗಲ್ಲ ನಿಮ್ಗೆ. ಸೊ ಈ ಅಕಾಡೆಮಿಕ್ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಹೆಂಗ್ ಸರ್ ಐಡಿಯಾ ಬಂತು? ನಾನು ಐ ಆಮ್ ಲೈಕ್ ಹ್ಯಾವಿಂಗ್ 15 years of experience. ನಾನು US ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಐ ವಾಸ್ ದೇರ್ ಆಲ್ಮೋಸ್ಟ್ ಫಾರ್ 10 years. ಸೊ ಅಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ಲಸ್ ಐ ವಾಸ್ ಲೈಕ್ ಸರ್ಟಿಫೈಡ್ ವಿತ್ ಮಲ್ಟಿಪಲ್ NSE ಅಕಾಡೆಮೀಸ್. ಸೊ ಸರ್ಟಿಫೈಡ್ ನಾನು. ಸೊ ಅದರಿಂದ ನಾನು ಅದು ಕಂಪ್ಲೀಟ್ ಆಗಿ ಅದ್ರಲ್ಲಿ ಆ ಫೀಲ್ಡ್ ಬಂದಿದ್ದು. ಸೊ ವಿಚ್ ಇಸ್ ಲೈಕ್ ಆಲ್ಮೋಸ್ಟ್ 13 years into this field now. ಸೊ ನಮ್ ಚಾನಲ್ ಕಡೆಯಿಂದ ಬರೋರ್ಗೆ ಏನಾದ್ರು ಬೆನಿಫಿಟ್ ಕೊಡ್ತೀರಾ? ಡೆಫಿನೆಟ್ಲಿ ಮೇಡಮ್, ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಸ್ಟ್ರೈಟ್ 5,000 rupees ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸೊ ಅದು ನೀವು ಹೌಸ್ ವೈಫ್ ಸ್ಪೆಸಿಫಿಕ್ ಆಗಿ ನೀವು ಮಾಡ್ತಿರೋದ್ರಿಂದ ಹೌಸ್ ವೈಫ್ ಗೋಸ್ಕರ 5,000 ಸ್ಟ್ರೈಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ. ಸರ್ ಇದು ಕಲಿಬಹುದಾ ಸರ್ ಹೌಸ್ ವೈಫ್ಸ್? ಇವಾಗ ನೀವು ಓದಕ್ಕೆ ಓಕೆ ಏನಿದೆ ಅಂತ ಸಿಸ್ಟಮ್ ಅಲ್ಲಿ ಓದಕ್ಕೆ ಅದು ಅರ್ಥ ಮಾಡಕ್ ಗೊತ್ತಾದ್ರೆ ಸಾಕು. ಇವಾಗ ಸ್ವಲ್ಪ ಜನಕ್ಕೆ ಇಂಗ್ಲಿಷ್ ಗೊತ್ತಿಲ್ಲ ಅಂತಾರೆ, ಸೊ ಅವ್ರಿಗೆ ಲ್ಯಾಂಗ್ವೇಜ್ ಎಲ್ಲ ಲ್ಯಾಂಗ್ವೇಜ್ ಮಾಡ್ತೀವಿ ಟ್ರೈನಿಂಗ್. ಕನ್ನಡದಲ್ಲಿ ಮಾಡ್ತೀವಿ, ತೆಲುಗಲ್ಲಿ ಮಾಡ್ತೀವಿ, ಹಿಂದಿನಲ್ಲಿ ಮಾಡ್ತೀವಿ, ತಮಿಳಲ್ಲಿ ಮಾಡ್ತೀವಿ, ಇಂಗ್ಲಿಷ್ ಅಲ್ಲೂ ಮಾಡ್ತೀವಿ. ಸೊ ಇನ್ನು ಇದಕ್ಕಿಂತ ಬೆಟರ್ ಲ್ಯಾಂಗ್ವೇಜ್ ಎಷ್ಟು ದಿವಸದಲ್ಲಿ ಕಲ್ಕೋಬಹುದು ಸರ್ ಲೇಡೀಸ್? ನಮ್ದು ಏನ್ 6 weeks ಇಟ್ಟಿದೀವಿ ಅಂತಂದ್ರೆ, ನೀವು ಟಿಪಿಕಲ್ ಆಗಿ ಬೇರೆ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಕೂಡ 6 weeks ಯಾರ್ದು ಇಲ್ಲ. ನಾವ್ ಏನಕ್ಕೆ 6 weeks ಇಟ್ಟಿದೀವಿ ಅಂತಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 6 weeks ಮಿನಿಮಮ್ ಬೇಕು ನಿಮ್ಗೆ ಮ್ಯಾಕ್ಸಿಮಮ್ ಬೇಸಿಕ್ಸ್ ಕಲಿಯಕ್ಕೆ. ಸೊ ಮತ್ತೆ ಫ್ಯೂಚರ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೂ ನೀವು ಕ್ಲಾರಿಫೈ ಮಾಡ್ಕೊಳ್ತೀರಾ ಸರ್? 150 days ಇದೆಯಲ್ಲ, ಅದಾದ್ಮೇಲೆ ಕೂಡ ಎನಿ ಟೈಮ್ ದೇ ಕ್ಯಾನ್ ವಾಕ್ ಇನ್. ನೀವು ಬಂದ್ರೆ ನಮ್ ಟ್ರೈನರ್ಸ್ ರೆಡಿ ಇರ್ತಾರೆ, ಏನ್ ಬೇಕಾದ್ರೂ ಕೇಳ್ಬಹುದು. ಇಲ್ಲ ಬರಕ್ ಆಗ್ಲಿಲ್ಲ ಅಂತಂದ್ರೆ ವಿಡಿಯೋ ಕಾಲ್ಸ್ ತಗೋಬಹುದು, ಇಲ್ಲಾಂದ್ರೆ ನಾರ್ಮಲ್ ನೀವು ಫೋನ್ ಮಾಡಿದ್ರೆ ತಗೊಂಡು ತಗೋಬಹುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.